ಗೋ ಆಯಿತು. ನೋಡ್ತಾ ಇರ್ಬೋದು ಈ ಸಲನೂ ಅಷ್ಟೇ 100 ಜನದ ಬ್ಯಾಚ್ ಬಿಡ್ತಾರೆ, ಏನು ಜಾಸ್ತಿ ಇಲ್ಲ. ಸುಮಾರು 100 ಜನ ಬಿಡ್ತಿದ್ದಾರೆ. ಈಗ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ನೋಡಿದ್ವಿ, ಯಾವುದೇ ರೀತಿ ಸಮಯ ಇಲ್ಲ, 1-2 ಸೆಕೆಂಡ್ ಹೆಚ್ಚು ಕಮ್ಮಿ ಆಗಿರ್ಬೋದು. ನಮ್ಮ ಟೈಮಿಗೆ ಅವ್ರ ಟೈಮಿಗೆ ಏನೋ ಸ್ವಲ್ಪ ಅಷ್ಟೇ ಆದ್ಬಿಟ್ರೆ ಎಲ್ಲ ಟೈಮ್ ಪ್ರಕಾರ ತೊಗೊತಿದ್ದಾರೆ. ಕ್ಲೋಸ್ ಕೂಡ ಅಷ್ಟೇ 5:45 5:48 ತನಕ ಕ್ಲೋಸ್ ಮಾಡ್ತಿದ್ದಾರೆ. ಭಯ ಪಡೋಕ್ಕೆ ಹೋಗಬೇಡಿ, ಯಾರ್ಯಾರ್ದು ಕಮ್ಮಿ ಬರ್ತಿದ್ದಾನೋ ಅವರು ಆಗುತ್ತೆ, ಓಡಿ ಬಿಡಬೇಡಿ. ಈಗ ನೋಡ್ತಾ ಇರ್ಬೋದು ಫಸ್ಟ್ನೇ ಡೇ 3ನೇ ರೌಂಡು ಈಗ ಓಡ್ತಾ ಇರೋದು ಹುಡುಗರು ನೋಡ್ತಾ ಇರ್ಬೋದು ಇಲ್ಲಿ. ಹಾಂ ಫಸ್ಟ್ ರೌಂಡು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದ್ದಾರೆ. ಎಷ್ಟ ಒಂದು ರೌಂಡು 1:10 ಬಂದಿದ್ದಾರೆ. ನೋಡ್ರಿ ಆಲ್ಮೋಸ್ಟ್ ಮುಂದೆ ಕೂರಕ್ಕೆ ಟ್ರೈ ಮಾಡಿ. ಲೈವನ್ನ ಎಲ್ಲರೂ ಶೇರ್ ಮಾಡಬೇಕು, ಅಷ್ಟೇ ನೋಡೋದಲ್ಲ, ಎಲ್ಲರಿಗೂ ಶೇರ್ ಮಾಡಿ, ಜಲ್ದಿ ಶೇರ್ ಮಾಡಿರಿ. ಹಿಂಗೆ ಎಲ್ಲ ದೋಸ್ತರಿಗೆ ಶೇರ್ ನಿಮ್ಮ ಹುಡುಗರು ಓಡ್ತಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಯಾರು ಹುಡುಗರು ಓಡ್ತಿದ್ರೆ ಕಮೆಂಟ್ ಮಾಡಿ. ನೋಡಿ 3ನೇ ರೌಂಡು ರೌಂಡು ಯಾರಾದರೂ ನಿಮ್ಮ ಹುಡುಗರು ಓಡ್ತಿದ್ರೆ, ಯಾರಾದರೂ ಈ ರೌಂಡಲ್ಲಿ ಓಡ್ತಿದ್ರೆ ಹುಡುಗರು ಈ ವಿಡಿಯೋ ನೋಡಿದಾದ್ಮೇಲೆ ನಮಗೆ ಒಂದ್ಸಲ ಮೆಸೇಜ್ ಹಾಕಿ ತಿಳಿಸಿ. 3ನೇ ರೌಂಡ್ 2ನೇ ರೌಂಡ್ ಬಂದ್ಬಿಟ್ಟು 2:36ಕ್ಕೆ ಡಾಕ್ಯುಮೆಂಟು ಎಲ್ಲ ತೊಗೊಂಡು ಬನ್ನಿ. ಇಲ್ಲಿ ಬಂದು ಸುಮ್ಮನೆ ಫಜೀತಿ ಹಾಕಕ್ಕೆ ಹೋಗಬೇಡಿ. ಏನು ಕೊಟ್ಟಿರೋ ನಿಯಮದ ಪ್ರಕಾರ ನೀವು ಬರಬೇಕಾಗುತ್ತೆ. ಇದು ಸೇನಾ ಮಹೋತ್ಸವ ಅಂತ ಕರೀತಾ ಇದ್ದೀವಿ. ಯಾಕಪ್ಪ ಅಂದರೆ ಬೆಳಗಾವಿಗೆ ಅಂದರೆ ಲಕ್ಷಾಂತರ ಅಭ್ಯರ್ಥಿಗಳು ಬರುವಂಥ ಸೇನಾ ಮಹೋತ್ಸವ. ಪಾಪ ಒಂದು ಇದು ಟೈಮರು ಹಿಂದೆ ಮುಂದೆ ಸ್ಟಾರ್ಟ್ ಆಗಿರುತ್ತೆ ಬಿಡ. ಮತ್ತೆ ಹಿಡಿತಾರ ಓಡ್ಲಿಲ್ಲ ಅಂದ್ರೆ ನೋಡಿ, ಕಳಿಸೋದೇ ಬೇಡ, ಅವರವರೇ ಹೋಗ್ತಾ ಇದ್ದಾರೆ. ಕಂಪ್ಲೀಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಗ್ರೌಂಡ್ ಮಾತ್ರ ತುಂಬ ಚೆನ್ನಾಗಿದೆ, ಓಡ್ಬೋದು, ಆರಾಮಾಗಿ ಓಡ್ಬೋದು, ಯಾವುದೇ ಟೆನ್ಷನ್ ತಗೊಳಕ್ಕೆ ಮಾಡಿ. ಎಲ್ಲ ಮಣ್ಣಿನ ಗ್ರೌಂಡ್, ಆರಾಮ್ ಓಡ್ಬೋದು. 50 ಜನ ಇಡತ್ತಾರೆ, 50+ ಫಸ್ಟ್ ಗ್ರೂಪಿಗೆ 25 ಜನ, ಸೆಕೆಂಡ್ ಗ್ರೂಪ್ ನೋಡ್ತಾ ಇರ್ಬೋದು 3:58ಕ್ಕೆ ಕ್ಲೋಸ್ ಆಯಿತು. ಆಲ್ಮೋಸ್ಟ್ ಈ ರೌಂಡ್ ಸ್ವಲ್ಪ ಕಮ್ಮಿ ಬರುತ್ತೆ, ಟೈಮಿಂಗ್ ಜಾಸ್ತಿ ಕೊಡ್ತಾರೆ ಇವರು. ಪ್ರತಿ ರೌಂಡ್ ಬಂದಿರೋ ರೀತಿ ಇದು ಎಕ್ಸಲೆಂಟ್ ಬರಲ್ಲ. ಗ್ರೌಂಡ್ ಕ್ಲಿಯರ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಏನಪ್ಪ ಅಂತಂದ್ರೆ ಈಗ 4:15 ಆಯಿತು, ಕರೋಲಿದ್ದಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಓಡ್ತಿದಾರಲ್ಲ, ಅದೇ ರೀತಿ ಕಾಣ್ತಾ. ಸೊ ಈ ಹುಡುಗರು ಸ್ವಲ್ಪ ಟ್ರೈ ಮಾಡಿದ್ರೆ ಏನಾದರೂ ಆಗ್ಬೋದು, ತೀರಾ ಸ್ಲೋ ಮಾಡೋಕ್ಕೆ ಹೋಗಬೇಡಿ. ಈಗ ನೋಡಿ ಅಲ್ಲೊಂದು ಗ್ಯಾಪ್ ಮಾಡಿದರು, ಓಕೆನಾ. ಸೊ ಇಲ್ಲಿ ಈ ಗ್ಯಾಪ್ ಏನಿದೆಲ್ಲ, ಈ ಗ್ಯಾಪಿಂದ ತೊಗೊಳಲ್ಲ, ಈಗ ನೋಡಿದ್ರೆ ಡಿಲೇ ಮಾಡ್ತಿದ್ದಾರೆ. ಸೊ ಈ ರೀತಿ ಮಾಡೋಕೆ ಹೋಗಬೇಡಿ, ಮುಂದೆ ಇರೋ ಒಂದು ಆ ಗ್ರೂಪ್ನ ತೊಗೊಳ್ರಿ. ಬೇಕಾದ್ರೆ ನಾನು ಈಗ ನಿಮಗೆ ವಿಡಿಯೋದೆಲ್ಲ ತೋರಿಸ್ತೀನಿ ನೋಡಿ, ಪ್ರೂಫ್ ಆಗಿ. ಈಗ ನೋಡಿದ್ರಿ ಇಲ್ಲಿ ಗ್ಯಾಪ್ ಆಯ್ತಲ್ವಾ, ಇದಿಷ್ಟು ಜನ ಒಳಗೆ ತಂತಾರೆ. ಆ ಹಿಂದೆ ಇಬ್ಬರು ಪ್ರಯತ್ನ ಮಾಡ್ತಿದ್ದಾರೆ ಇವ್ರನ್ನ ಒಳಗಡೆ ಬರಲಿಕ್ಕೆ. ಸೊ ಇಲ್ಲಿ ತನೂ ಸೆಲೆಕ್ಷನ್ ಆಗುತ್ತೆ. ಬೇಕಾದ್ರೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ಈಗ ಯಾರಲ್ಲಿ ಡಿಲೇ ಮಾಡಿಬಿಟ್ಟು ನೋಡಿ ಸ್ಟಾಪೇ ಆಗಿಬಿಟ್ರು ಅವರು.
ಈ ರೀತಿ ಮಾಡೋಕೆ ಅವ್ರು ಸ್ಟಾಪ್ ಆಗಿ ನಡ್ಕೊಂಬಂದು ಆರಾಮಾಗಿ ವಾಕಬಲ್ ಬಂದಿದ್ರು ಅವ್ರು ಸೆಲೆಕ್ಷನ್ ಆಗ್ತಿದ್ರು. ನೋಡ್ತಾ ಇರ್ಬೋದು ಗ್ರೂಪ್ 1 ಸೌಂಡ್ ಕೇಳ್ತಾ ಬರ್ತಿದೆ. 5:10 ಫಸ್ಟ್ ಒಂದು ಹೋಗ್ತಿದ್ದ. 5:10 ಒಬ್ಬನವರು ಮೊದಲವನು ಚೆನ್ನಾಗಿ ಕೊಟ್ಟರು, ಟೈಮ್ ಪರವಾಗಿಲ್ಲ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 ಜನ ಎಕ್ಸಲೆಂಟು. 30 31 30ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ನೋಡ್ತಾ ಇರ್ಬೋದು. ನಾನು ಮುಂಚೆನೇ ಹೇಳಿದ್ದೆ ಆ ಗ್ಯಾಪ್ ಮಾಡಿರೋರಿಗೆ ಕೊಡಬೇಡ ಅಂತೇಳಿ. ನೋಡಿ ನಾನು ಮುಂಚೆನೇ ಹೇಳಿದ್ದೆ ಆ ಗ್ಯಾಪ್ ಏನಿದೆ ಆ ಗ್ಯಾಪ್ ಒಳಗಡೆ ಎಲ್ಲರೂ ತೊಗೊತಾರೆ. ಗ್ಯಾಪಿಂದ ಜಾಸ್ತಿ ಗ್ಯಾಪ್ ಆಯಿತು ಅಲ್ಲಿ ಬರ್ತಿದ್ದಾರಲ್ಲ ಅವ್ರು ಏನು ಸ್ಪೀಡಾಗಿ ಹೊಡೆದ್ರು ಟೈಮ್ ಇದ್ದರೂ ತೊಗೊಳಲ್ಲ, ಯಾಕಂದರೆ ಅವರು ರೀಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಇಲ್ಲಾಗಿದ್ದು ಸಹ ಅದೇ ಆರೆಂಜ್ ಕಲರ್ ಡ್ರೆಸ್ನಿಂದ ಗ್ಯಾಪ್ ಇತ್ತು, ಅಲ್ಲಿಗೆ ಬಂದಾಯಿತು. ಸೊ ನೀವು ಓಡಬೇಕಾದ್ರೆ ನಿಮ್ಮ ಮುಂದೆ ಗ್ಯಾಪ್ ಮಾಡ್ಕೊಳಕ್ಕೆ ಹೋಗಬೇಡಿ, ಮುಂದಿರೋ ಗ್ರೂಪಲ್ಲಿ ಜಾಯ್ನ್ ಆಗಿ. ಜೈ ನಮ್ಮ